ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವೆಂಕಟಪ್ಪ ಅಂತ ಹೇಳಿ. ಇಲ್ಲಿ ಒಳನಾಡು ಮೀನುಗಾರಿಕಾ ಘಟಕ GKVK ಬೆಂಗಳೂರಿನಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಕೃಷಿ ಮೇಳ 2024ರ ಒಂದು ವಸ್ತು ಪ್ರದರ್ಶನದ ಮಳಿಗೆಯಲ್ಲಿ ನಾವು ಮುಖ್ಯವಾಗಿ ಮೀನು ಕೃಷಿಗೆ ಸಂಬಂಧಿಸಿದಂತೆ ತಂತ್ರಜ್ಞಾನಗಳು ಮತ್ತು ಅಲಂಕಾರಿಕ ಮೀನು ಕೃಷಿ, ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗ್ತಾ ಇರುವಂತಹ ಸಿಹಿನೀರು ಮುತ್ತು ಕೃಷಿಯ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ. ಹಾಗೆ ಈ ಮುತ್ತು ಕೃಷಿಯ ಒಂದು ತರಬೇತಿಯನ್ನು ಕೂಡ ನಡೆಸ್ತಾ ಇದ್ದೇವೆ. ಈ ನಮ್ಮ ಒಳನಾಡು ಮೀನುಗಾರಿಕೆ ಘಟಕದಲ್ಲಿ ಇದು 3 ದಿನಗಳ ಒಂದು ತರಬೇತಿ ಆಗ್ತಾ ಇದೆ. ಇದರ ಬಗ್ಗೆಯೂ ಕೂಡ ನಾವು ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ. ಹಾಗೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಮೀನು ಕೃಷಿ ತಂತ್ರಜ್ಞಾನಗಳಂತಹ ಮೀನು ಮರಿ ಪಾಲನೆ, ಅಲಂಕಾರಿಕ ಮೀನುಗಳ ಒಂದು ಉತ್ಪಾದನೆ ಹೇಗೆ ಮಾಡಬೇಕು ಮತ್ತು ಅವುಗಳನ್ನು ನಾವು ಬೆಳೆಸಿ ಹೇಗೆ ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಒಂದು ಇದರಲ್ಲಿ ಈ ಮುತ್ತು ಕೃಷಿಯ ಬಗ್ಗೆಯೂ ಕೂಡ ಮಾಹಿತಿ ಕೇಳ್ತಾ ಇದ್ದಾರೆ. ಅದನ್ನು ಕೃಷಿ ಮಾಡೋದು ಹೇಗೆ ಅದರ ಬಗ್ಗೆಯೂ ತಿಳಿಸ್ತಾ ಇದ್ದೇವೆ. ಹಾಗೆ ಬಯೋಫ್ಲಾಕ್ ಅನ್ನುವುದು ಇದೊಂದು ಮೀನು ಕೃಷಿಯ ಹೊಸ ತಂತ್ರಜ್ಞಾನ. ಆ ಒಂದು ತಂತ್ರಜ್ಞಾನವನ್ನು ಕೂಡ ನಾವು ರೈತರಿಗೆ ಹೇಳ್ತಾ ಇದ್ದೇವೆ. ಹಾಗೆ ಅಕ್ವಾಪೋನಿಕ್ಸ್ ಅನ್ನೋದು ಇನ್ನೊಂದು ಹೊಸ ವಿಧಾನ. ಈ ಒಂದು ವಿಧಾನದಲ್ಲಿ ನಾವು ಮೀನು ಕೃಷಿಯನ್ನು ಮಾಡ್ತೇವೆ ಮತ್ತು ಅದರಿಂದ ಸಿಗುವಂತಹ ತ್ಯಾಜ್ಯವನ್ನು ನಾವು ಹೈಡ್ರೋಪೋನಿಕ್ ಯೂನಿಟ್ಗೆ ಕಳಿಸ್ಬಿಡ್ತೇನೆ. ಅಲ್ಲಿ ಸಾಯಿಲ್ಲೆಸ್ ವೆಜಿಟಬಲ್ ಕಲ್ಚರನ್ನು ಮಾಡ್ತಾ ಆ ಒಂದು ಪ್ರಯೋಜನವನ್ನು ಪಡ್ಕೊಂಡು ಅದನ್ನು ಈ ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಂತ್ರಜ್ಞಾನವನ್ನು ಕೊಡ್ತಾ ಇದ್ದೇವೆ. ಹಾಗೆ ಇನ್ನು ಬಯೋಫ್ಲಾಕ್ ಅನ್ನುವುದು ಇನ್ನೊಂದು ಮೀನು ಕೃಷಿಯ ಹೊಸ ತಂತ್ರಜ್ಞಾನ. ಅದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಹಾಗೆ ಮೀನು ಕೃಷಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ತಿಲಾಪಿಯಾ, ಅದರಲ್ಲೂ ಗಿಫ್ಟ್ ತಿಲಾಪಿಯಾ ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಇದರ ಸಾಕಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ರೈತರುಗಳಲ್ಲಿ ಕೃಷಿ ಹೊಂಡ ಅಥವಾ ಯಾವುದೇ ನೀರು ಸಂಗ್ರಹಣಾ ತೊಟ್ಟಿಗಳಿರ್ತವೆ, ಅವುಗಳನ್ನು ಸರಿಯಾಗಿ ಹೇಗೆ ಬಳಸಿಕೊಂಡಿದ್ದೇನೆ ಮೀನು ಕೃಷಿಯನ್ನು ಮಾಡಿ ಬರೀ ನೀರಾವರಿಗೋಸ್ಕರ ಬಳಸಿದ್ರೆ ಅದು ಹೆಚ್ಚು ಸೂಕ್ತವಾಗೋದಿಲ್ಲ. ಈ ಮೀನು ಕೃಷಿಯನ್ನು ಮಾಡಿದ್ರೆ ಅದರಿಂದ ಲಾಭ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಅರಿವು ಮೂಡಿಸ್ತಾ ಇದ್ದೇವೆ. ಅದಕ್ಕೆ ಹೇಗೆ ಮೀನು ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಇನ್ನು ಅಲಂಕಾರಿಕ ಮೀನುಗಳ ಒಂದು ಉತ್ಪಾದನೆ ನಮ್ಮ ಘಟಕದಲ್ಲಿ ಆಗ್ತಾ ಇದೆ. ಆ ಉತ್ಪಾದನೆಯಾದಂತಹ ಒಂದು ಮೀನುಗಳನ್ನು ಜನಗಳಿಗೆ ನಾವು ಇಲ್ಲಿ ಒದಗಿಸ್ತಾ ಇದ್ದೇವೆ. ಇನ್ನು ಯಾವುದೇ ರೀತಿಯ ಒಂದು ಮಾಹಿತಿ ಅಥವಾ ಏನು ಡೌಟ್ ಇಟ್ಕೊಂಡು ನಮ್ಮ ರೈತರು ಈ ಘಟಕಕ್ಕೆ ಅಥವಾ ಈ ಸ್ಟಾಲ್ಗೆ ಬಂದಾಗ ಅವರಿಗೆ ಸೂಕ್ತವಾದಂತಹ ಮಾಹಿತಿಯನ್ನು ಕೊಟ್ಟು ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.